ಓಹ್ ಇದೇನು ಇಷ್ಟೊತ್ತಿನಲ್ಲಿ ಮಗು ಅಳುತ್ತೆ ಅನ್ನೋ ಭಾವನೆಯಿಂದ ಆವಾಗ ಅವರು ಹೊರಬರ್ತಾರೆ. ಸುಮಾರು ಒಂದು 7 ಕೋಟಿ 8 ಕೋಟಿ ಕನ್ನಡಿಗರಿದ್ದಾರೆ ಅಂತಾರೆ. ಅಂದ್ರೆ ಪವಿತ್ರವಾದ ಭಾಷೆ ಜನ್ಮವಿತ್ತಿರ್ತಕ್ಕಂಥ ಊರಿದು. ಕನ್ನಡಿಗರಾದ ನಾವು ಕನ್ನಡದ ಮೂಲ ಗೊತ್ತಿಲ್ಲ ಅಂದ್ರೆ ಅದು ಕನ್ನಡಕ್ಕೆ ಅಗೌರವ. ಯಾಕೆ ಅಂದ್ರ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ತಿಳಿಯುತ್ತೆ. ಕರ್ನಾಟಕದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ನಡುವೆ ಸದ್ದಿಲ್ಲದೆ ಅಡಗಿರುವ ಪುಟ್ಟ ಹಳ್ಳಿ ಹಲ್ಮಿಡಿ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಹಳ್ಳಿ, ಆದರೆ ಇದರೊಳಗೆ ಬರೋಬ್ಬರಿ 1300 ವರ್ಷಗಳಿಗೂ ಹೆಚ್ಚು ಇತಿಹಾಸದ ರಹಸ್ಯವೊಂದು ಸಮಾಧಿಯಾಗಿದೆ. ಆ ರಹಸ್ಯ ನಮ್ಮ ಕನ್ನಡದ ಅಸ್ಮಿತೆಯ ಸಂಕೇತ. ಈ ಸತ್ಯ ಬಯಲಾದದ್ದು 1936ರಲ್ಲಿ ಒಬ್ಬ ಅಸಾಮಾನ್ಯ ಸಂಶೋಧಕ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಈ ಜಾಗದಲ್ಲಿ ನೆಟ್ಟಿದ್ದ ಈ ಶಿಲೆಯನ್ನು ಪತ್ತೆ ಹಚ್ಚಿದರು. ಇದೊಂದು ಕೇವಲ ಕಲ್ಲು ಎಂದು ಎಲ್ಲರೂ ನಿರ್ಲಕ್ಷಿಸಿದ್ದರು. ಆದರೆ ಅವರಿಗೆ ಗೊತ್ತಿತ್ತು ಇದರೊಳಗೆ ಕನ್ನಡದ ಆತ್ಮ ಮಾತನಾಡ್ತಿದೆ ಅಂತ. ಈ ಶಿಲೆಯ ಹೆಸರೇ ಹಲ್ಮಿಡಿ ಶಾಸನ. ಇದು ಕೇವಲ ಶಾಸನವಲ್ಲ, ಕನ್ನಡ ಭಾಷೆಗೆ ಸಿಕ್ಕ ಮೊಟ್ಟ ಮೊದಲ ಸಂಪೂರ್ಣ ಲಿಖಿತ ಆಧಾರ. ಇದರ ಕಾಲಮಾನ ಕ್ರಿಸ್ತಶಕ 450 ಇರಬಹುದು, ಅಂದರೆ ಕದಂಬರಾಜರ ಕಾಲ. ಹಾಗಾದರೆ ಈ ಕಲ್ಲಿನಲ್ಲಿ ಬರೆದಿದ್ದಾದರೂ ಏನು? ಇದು ಕದಂಬ ದೊರೆ ಕಾಕುತ್ಸ್ಯವರ್ಮ ಆಡಳಿತದ ಕಾಲದ್ದು. ಆ ಸಂದರ್ಭದಲ್ಲಿ ಪಲ್ಲವರು ಮತ್ತು ಕೇಕೆಯರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಗೆದ್ದ ವಿಜಯಾರಸ ಎಂಬ ಯೋಧನಿಗೆ ಈ ಊರನ್ನೇ ದಾನವಾಗಿ ನೀಡಿದ ಕತೆ ಇಲ್ಲಿದೆ. ವೀರನೊಬ್ಬನಿಗೆ ನೀಡಿದ ಭೂದಾನದ ಇತಿಹಾಸದ ದಾಖಲೆ ಇದು. ಇನ್ನು ಇದರ ಭಾಷೆಯ ವಿಶೇಷತೆ ಕೇಳಿ. ಇದರ ಆರಂಭದಲ್ಲಿ ಶ್ರೀ ವಿಷ್ಣುವಿಗೆ ಪ್ರಾರ್ಥನೆಯ ರೂಪದಲ್ಲಿ ಸಂಸ್ಕೃತದ ವಾಕ್ಯವಿದೆ. ಆದರೆ ನಂತರದ ಸಂಪೂರ್ಣ ಬರಹವಿರುವುದು ಪೂರ್ವದ ಹಳೆಗನ್ನಡದಲ್ಲಿ. ಅಂದಿನ ಬ್ರಾಹ್ಮಿ ಲಿಪಿಯ ಒಂದು ರೂಪವಾದ ಕದಂಬ ಲಿಪಿಯಲ್ಲಿ ಬರೆದ ಈ ಶಾಸನ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಪ್ರಾಚೀನತೆ ಇದೆ ಎಂಬುದಕ್ಕೆ ಸಾಕ್ಷಿ. ಈ ಕಾರಣಕ್ಕಾಗಿಯೇ ಇದನ್ನು ನಮ್ಮ ಕನ್ನಡ ನಾಡಿನ ಜನ್ಮಪತ್ರ ಎಂದು ಕರೆಯುತ್ತಾರೆ. ನೆನಪಿರಲಿ, ಮೂಲ ಶಾಸನ ಈಗ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿದೆ. ಆದರೆ ಅದರ ಪ್ರತಿಕೃತಿ ಇಂದಿಗೂ ಇಲ್ಲಿ ಕನ್ನಡ ಹುಟ್ಟಿದ ನೆಲದಲ್ಲಿಯೇ ನಿಂತು ತನ್ನ ಕತೆ ಹೇಳುತ್ತಿದೆ. ಬೇಲೂರು ಹಳೇಬೀಡಿಗೆ ಬಂದಾಗ ನಮ್ಮ ಕನ್ನಡ ಸಂಸ್ಕೃತಿಯ ನಿಜವಾದ ಮೂಲವನ್ನು ನೋಡಲು ಹಲ್ಮಿಡಿಗೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಇದು ಕೇವಲ ಹಳೆಯ ಕಲ್ಲಲ್ಲ, ಇದು ನಮ್ಮ ಕನ್ನಡಿಗರ ಹೆಮ್ಮೆ, ಅಸ್ಮಿತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪೇಜ್ ಫಾಲೋ ಮಾಡಿ.